ಸಾರಿಗೆ ಕಚೇರಿಯ ಕಟ್ಟಡ ಮರು ನವೀಕರಣವನ್ನು ಸಾರಿಗೆ ಅಧಿಕಾರಿ ಎವಿ ಪ್ರಸಾದ್ ಉದ್ಘಾಟನೆ ಮಾಡಿದರು. ತುಮಕೂರು ನಗರದ ದಿನಾಂಕ 31 ಜುಲೈರಂದು ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಕಚೇರಿ ನವೀಕರಣ ಮಾಡಲು ಸರ್ಕಾರದ ಗಮನಕ್ಕೆ ತಂದು ನವೀಕರಣ ಮಾಡಿಸಿ ಸಾರ್ವಜನಿಕರಿಗೆ ಅರ್ಪಣೆ ಮಾಡಿದರು. ಸುಮಾರು 2 ವರ್ಷಗಳ ಕಾಲ ಕಚೇರಿಯಲ್ಲಿ ಸುಧಾರಣೆಗಳನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸುಮಾರು 11 ಕೋಟಿ ವೆಚ್ಚದಲ್ಲಿ ತುಮಕೂರು ಗ್ರಾಮಾಂತರದ ಅಮಲಾಪುರದ ಹತ್ತಿರ ಹೊಸದಾಗಿ ಟ್ರ್ಯಾಕ್ ಅನ್ನು ಶಂಕುಸ್ಥಾಪನೆ ಮಾಡಿಸಿದರು ಎಂದು ಮೋಟಾರ್ ತರಬೇತಿ ಒಕ್ಕೂಟದ ಅಧ್ಯಕ್ಷರು ಆದ ಶಿವಕುಮಾರ್ ಹೇಳಿದರು. ಅದೇ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಆದ ಎವಿ ಪ್ರಸಾದ್ ವಯೋಸಹಜ ನಿವೃತ್ತಿ ಹೊಂದಿದ್ದಾರೆ. ಗಾಯತ್ರಿ ಮೇಡಂ ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತು ಕಚೇರಿಯ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು ಆದ ಶತ್ರುಲ್ಲಾ ಶರೀಫ್ ರವರು, ಐಎಂವಿ ಗಿರೀಶ್ ರವರು, ಐಎಂವಿ ಮಧುಸೂದನ್ ರವರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ತುಮಕೂರು ಜಿಲ್ಲಾ ಮೋಟಾರ್ ವಾಹನ ತರಬೇತಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಡಿ ಕುಮಾರ್ ರವರು, ಗೌರವಾಧ್ಯಕ್ಷರಾದ ಟಿಆರ್ ಸದಾಶಿವಯ್ಯನವರು, ಉಪಾಧ್ಯಕ್ಷರಾದ ಸುರೇಶ್ ರವರು, ನಿರ್ದೇಶಕರಾದ ರಘುರವರು, ತರಬೇತಿ ಶಾಲೆಗಳು ಒಕ್ಕೂಟದ ಎಲ್ಲ ಪ್ರಾಂಶುಪಾಲರು ಹಾಗೂ ಅಧೀಕ್ಷಕರು ಆದ ನರಸಿಂಹಮೂರ್ತಿರವರು ಹಾಗೂ ದೇವರಾಜುರವರು, ಶಿವಕುಮಾರ್ ರವರು ಹಾಜರಿದ್ದರು. ನಮ್ಮ ಆಫೀಸರ್ ಎಲ್ಲ ವೆಹಿಕಲ್ ತಂದು ಇನ್ಸ್ಪೆಕ್ಷನ್ ಮಾಡಿ ಟ್ಯಾಕ್ಸ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಎಲ್ಲ ಸ್ಟ್ರೀಮ್ ಲೈನ್ ಆಗಿದೆ. ಫಸ್ಟ್ ಬಂದಾಗ ಭಾಳ ಅನುದಾನ ಇತ್ತದು, ಎಲ್ಲ ವ್ಯವಸ್ಥೆ ಸರಿಯಾಗಿದೆ. ಆಮೇಲೆ ಆಫೀಸ್ ಬಂದಾಗ ನೋಡಿದ್ರು ಪಬ್ಲಿಕ್ ಕೂತ್ಕೊಳ್ಳೋ ಜಾಗ ಇರಲಿಲ್ಲ. ಮತ್ತು ನಮ್ಮ ಶಿವಕುಮಾರ್ ಅವರು ಹೇಳೋರು ಹಿಂದ್ಗಡೆ ಡೋರ್ ಬಂದ್ ಮಾಡಿದ್ರೆ ಜಗಳ ಮಾಡೋರು, ಯಾಕೆ ಸ್ವಾಮಿ ಡೋರ್ ಬಂದ್ ಮಾಡಿದ್ರು ಅಂತ ಹೇಳಿ ಮತ್ತೆ ಅದು ಉತ್ತರದಿಕ್ಕೊಂದು ಮಾಡಿ ನಮ್ಮ ಮಿನಿಸ್ಟರ್ ಬಂದಾಗ ಮಿನಿಸ್ಟರ್ಗೆ ಹೇಳಿದ್ರು ಈ ಥರ ಇದೆ ಸರ್ ಅಂತ. ಅವರು ಇಮಿಡಿಯೇಟ್ ಕಮಿಷನರ್ಗೆ ಹೇಳಿದ್ರು, ಇಲ್ಲಿಂದ ಫೋನ್ ಮಾಡಿ ನೋಡು ಪುತ್ತೂರ್ಗೆ ಏನು ಬೇಕು ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಫಂಡ್ ಕೊಟ್ಟರು ಅವರು. ಇನ್ನೂ ಫಂಡ್ ಹೆಚ್ಚಿನ ಬರಬೇಕಾಯಿತು, ಬಡ್ಜೆಟ್ ಕಮ್ಮಿ ಇರೋದು ನೆಕ್ಸ್ಟ್ ಇಯರ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ ಲೆಟರ್ ಬರೆದು ಇನ್ನೂ ಫಂಡ್ ತಗೊಂಡು ಮುಂದುಗಡೆ ಪೇಮೆಂಟ್ಸು ರೋಡ್ಸ್ ಎಲ್ಲ ಮಾಡಿಸ್ಬೇಕಂತ ಇದೆ. ಆಮೇಲೆ ಗೇಟ್ಸ್ ಎಲ್ಲ ಹಾಳಾಗಿದ್ದು ಗೇಟ್ಸ್ ಮಾಡಿಕೊಟ್ಟು ಡ್ರೈವಿಂಗ್ ಟ್ರ್ಯಾಕ್ದು ಪೋರ್ಟಲ್ ಇತ್ತು, ನಿರಂತರವಾಗಿ ತಾವು ದೇವರಾಜ್ ಎಲ್ಲ ಸೇರಿ ಪೋರ್ಟಲ್ ಒಂದು ಫೈಟ್ ಮಾಡಿ ಅದು 13 ಎಕರೆ ನಮ್ಮ ಸ್ವಾಧೀನ ಆಗಿದೆ. ಕಾರಣ ಅದು ನಿಂತೇನಿಲ್ಲ, ಕಾಂಟ್ರಾಕ್ಟ್ ಅಲಾಟ್ ಆಗಬೇಕು. ಅದಕ್ಕೋಸ್ಕರ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ 8 ಕೋಟಿ ಅಲಾಟ್ ಆಗಿದೆ. ಆಮೇಲೆ 5 ಕೋಟಿ ಸೀಸಿಂಗ್ ಆರ್ಡ್ ಅಲಾಟ್ ಆಗಿದೆ. ಹಾಗಾಗಿ 13 ಕೋಟಿ ನಮ್ಮ ಹತ್ರ ಫಂಡ್ ಇದೆ. ಏನು ಬೇಕಾದ್ರೂ ಡೆವಲಪ್ ಮಾಡ್ಬೋದು. ಆಟೋಮೆಟಿಕ್ ಫಿಟ್ನೆಸ್ ಸೆಂಟರ್ ಒಂದು ಸ್ಯಾಂಕ್ಷನ್ ಆಗಿದೆ, ಅದಾಗಿದೆ. ಸೋಲಾರ್ ಸಿಸ್ಟಮು ಹಾಕಿದ್ದು ನಮ್ಮ ಆಫೀಸ್ಗೆ. ಆಮೇಲೆ ಎಲ್ಲ ಫರ್ನಿಚರ್ಸ್ಗೂ ಬರ್ದಿದ್ದೀವಿ. ಫರ್ನಿಚರ್ಸು ಬರ್ತದೆ, ಚೇರ್ಸ್ ಕೂತ್ಕೊಂಡು ಚೇರ್ಸು, ಟೇಬಲ್ಸು, ಕಂಪ್ಯೂಟರ್ಸ್ ಎಲ್ಲ ಬರ್ತದೆ. ಈಗ ಆಮೇಲೆ ನಾವು ಹೆಡ್ ಆಫೀಸಲ್ಲಿ ರೈಸ್ ಮಾಡಿದ್ರೆ ಫಸ್ಟ್ ತುಮಕೂರಿಗೆ ಹೊರಟ್ಬಿಡ್ತಾರೆ. ಯಾಕಂದ್ರೆ ನಾವು ಸುಮ್ಮನೆ ಮೀಟಿಂಗಲ್ಲಿ ರೈಸ್ ಮಾಡ್ತೀವಿ ಅಂತ ಫಸ್ಟ್ ತುಮಕೂರಿಗೆ ಏನಾದರೂ ಸಾಲ್ವ್ ಮಾಡಪ್ಪ ಅಂತ ಹೇಳ್ತಾರೆ, ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲ ಎಲ್ಲ ಕೆಲಸಗಳು ಚೆನ್ನಾಗಾಯಿತು. ಭಾಳ ಸಂತೋಷ ಆಯಿತು. ನಮ್ಮದು ಲಾಸ್ಟ್ ರಿಟೈರ್ಮೆಂಟ್ ತುಮಕೂರಿನಿಂದ ನಮ್ಮ ಶಿವಕುಮಾರ್ ಸ್ವಾಮೀಜರ ನಡೆದಾಡಿರೋ ಊರಿದು ಕಲ್ಪದ ತುಮಕೂರು. ಭಾಳ ಖುಷಿ ಆಯಿತು ನಮಗೆ. ಯಾವುದೋ ತೊಂದರೆ ಇದ್ದೀರ ರಿಟೈರ್ಡ್ ಆಗ್ತದೆ, ಭಾಳ ಸಂತೋಷ ಆಗಿದೆ. ನೀವೆಲ್ಲ ಒಂಥರ ಫ್ಯಾಮಿಲಿಯಾಗಿ ಇದ್ದೀರಾ. ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀವಿ ನಾವು ರಿಲೇಷನ್ಸ್. ಇದೇ ರೀತಿ ಮುಂದಕ್ಕೂ ರಿಲೇಷನ್ಸ್ ಮೇಂಟೈನ್ ಮಾಡಿ ಮೇಡಮ್ ಸಹಕಾರ ಕೊಡಿ. ನಮ್ಮ ಎಲ್ಲ ಸೀನಿಯರ್ ಇನ್ಸ್ಪೆಕ್ಟರ್ ಆಗಲಿ, ನಮ್ಮ ಇನ್ಸ್ಪೆಕ್ಟರ್ಸ್ ಆಗಲಿ, ಹೇಳಿದ ಮಾತು ಯಾವತ್ತೂ ತಪ್ತಾ ಇಲ್ಲ. ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗಿ, ಯಾವ್ದು ತೊಂದರೆ ಇದ್ದರೆ ಮಾಡಿದ್ದಾರೆ. ನಮ್ಮ ಸ್ಟಾಫ್ ದೇವರಾಜ್ ಸೂಪ್ರೆಂಟ್ ಆಗಲಿ, ನಮ್ಮ ನರಸಿಂಹಮೂರ್ತಿ ಆಗಲಿ, ರವಿ ಆಗಲಿ, ಒಳ್ಳೆ ಸ್ಟಾಫ್ ಎಲ್ಲ ಯಾವ್ದಾರ ಕೆಲಸ ಎಲ್ಲರೂ ಮಾಡ್ತಾರೆ. ನಮ್ಮ ನಡಿಲ್ಲ ಆಗಲಿ ಎಲ್ಲರೂ ಯಾವ್ದಾರ ಕೆಲಸ ಎನಿ ಟೈಪ್ ಕರೆದಿ ಮಾಡ್ತಾರೆ. ಇಲ್ಲ ಅಂತ ಯಾರೂ ಹೇಳಲ್ಲ. ಎಲ್ಲ ಒಬ್ಬಿಟ್ಟೆ ಕೆಲಸ ಮಾಡಿದ್ದಾರೆ ಎಲ್ಲ ಸ್ಟಾಫ್. ಯಾವುದು ಕೆಲಸ ಇಲ್ಲ ಅಂತ ಹೇಳ್ತಿರಲಿಲ್ಲ. ನಾವು ಹೆಂಗೆ ಹೇಳಿದ್ರೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಭಾರಿ ಒಳ್ಳೆ ಜನ. ಇದು ಹೇಳಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರಸಾದ್ ಸರ್ ನಮ್ಗೆಲ್ಲರಿಗೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತು, ನೀವೆಲ್ಲ ಮಾಡಿಸ್ಕೊಂಡಿರೋದನ್ನು ಗೊತ್ತು. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನೀವು ಏನು ಬದಲಾವಣೆ ಈ ಬಿಲ್ಡಿಂಗ್ ಮಾತ್ರ ಬಂತು, ಇಲ್ಲಿರೋ ಎಲ್ಲ ನನ್ನ ಮಿತ್ರರಿಗೂ ಚೆನ್ನಾಗಿ ಬಹಳ ಬದಲಾವಣೆಗಳನ್ನ ತಂದ್ಕೊಂಡಿದ್ದೀರಾ. ಇದನ್ನೇ ಮುಂದುವರಿಸಿಕೊಂಡು ಈ ಆಫೀಸ್ನ ಏಳಿಗೆ ಹಾಗೂ ಸಾರಿಗೆ ಇಲಾಖೆಯ ಈ ಇಲಾಖೆ ಮತ್ತು ಈ ಕಚೇರಿ ನಿಮ್ಮದು. ನಾವಿಲ್ಲಿ ಬರ್ತೀವಿ, ಇವತ್ತು ನಾಳೆ ಹೋಗ್ತೀವಿ. ನೋಡಿ, ಸಾಹೇಬ್ರ ಬಂದು 2 ವರ್ಷ ಆಗೋದು ಗೊತ್ತೇ ಆಗಲಿಲ್ಲ ನಮಗೆಲ್ಲ. ಯಾವ್ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗಿದ್ದೀವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಹಳ ಕಷ್ಟ ಸುಖಗಳನ್ನು ಹಂಚ್ಕೊಂಡು ಹೋಗಿದ್ದೀವಿ. ಇನ್ನು ಮುಂದೆಯೂ ಸಹ ಯಾರೇ ಅಧಿಕಾರಿಗಳು ಬರಲಿ, ಆಫೀಸರ್ಸ್ ಬರಲಿ, ನಮ್ಮಲ್ಲಿ ಸಿಬ್ಬಂದಿ ವರ್ಗದವನಾಗಿರಲಿ, ಇದು ನಿಮ್ಮ ಕಚೇರಿ ಅಂತ ತಿಳ್ಕೊಂಡು ಇವತ್ತಿನ ದಿನ ಏನು ಅವರ ಸರ್ಕಾರಿ ಇಲಾಖೆಯ ಕರ್ತವ್ಯದ ಕೊನೆಯ ದಿನ ಅಂತ ಏನಿಲ್ಲ, ಅವರು ಮಾಡಿ ಹೋಗಿರುವ ಇಲ್ಲಿ ಕೆಲಸ ಕಾರ್ಯಗಳು ಛಾಪು ಮೂಡಿಸಿ ಹೋಗಿರ್ತಾರೆ ಅಂತ ನಮಗೆ ಭಾವನೆ. ಇದನ್ನು ಯಾರು ಮರಿಬಾರ್ದು ಅಂತ ಹೇಳ್ಕೊಂಡು ತಮ್ಮೆಲ್ಲರ ಸಹಕಾರ ಮುಂದೆ ಇದೇ ರೀತಿ ಇರಲಿ ಅಂದ್ಬಿಟ್ಟು ನಮ್ಮ ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ತುಮಕೂರಿಗೆ ಹೆಚ್ಚು ಒತ್ತು ಕೊಟ್ಟು ಇದು ಮಾಡ್ತಾರೆ. ನಮ್ಮ ಇಡೀ